ಎಸ್ಐಟಿ ಕಸ್ಟಡಿಯಲ್ಲಿ ಮಗ ಜಾಮೀನಿಗಾಗಿ ಅಪ್ಪನ ಹೋರಾಟ ಶುರುವಾಗ್ಬಿಟ್ಟಿದೆ. ತಲೆಮರೆಸಿಕೊಂಡಿರೋ ಹೆಂಡತಿಯ ಬೇಲ್ಗಾಗಿಯೂ ಗಂಡ ಕಸರತ್ತನ್ನ ಮಾಡ್ತಿದ್ದಾರೆ. ಅತ್ತ ಮಗ ಇತ್ತ ಹೆಂಡತಿಯನ್ನ ಬಚಾವ್ ಮಾಡಲು ರೇವಣ್ಣ ಕಸರತ್ತನ್ನ ಮಾಡ್ತಿದ್ದಾರೆ. ಕಾನೂನು ತಜ್ಞರ ಜೊತೆ ಎಚ್.ಡಿ. ರೇವಣ್ಣ ನಿರಂತರ ಸಂಪರ್ಕದಲ್ಲಿದ್ದಾರೆ. ಈಗ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿರುವಂತಹ ಎಚ್.ಡಿ. ರೇವಣ್ಣ ಮೊದಲ ಬಾರಿಗೆ ಇಷ್ಟು ದಿನ ಬೆಂಗಳೂರಿನಲ್ಲೇ ಇದ್ದಾರೆ. ರೇವಣ್ಣ ಸೆಷನ್ ಇದ್ದಾಗ ಮಾತ್ರ ಬೆಂಗಳೂರಿನಲ್ಲಿ ರೇವಣ್ಣ ವಾಸ್ತವ್ಯವನ್ನ ಹುಡ್ತಿದ್ರು. ಆದ್ರೆ ಈಗ ಹೆಂಡತಿ ಹಾಗೂ ಮಗನಿಗಾಗಿ ಬೆಂಗಳೂರಿನಲ್ಲಿ ರೇವಣ್ಣ ಠಿಕಾಣಿ. ಆಗಾಗ ಪದ್ಮನಾಭ ನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ಭೇಟಿಯನ್ನ ನೀಡ್ತಾರೆ. ಉಳಿದ ಸಮಯದಲ್ಲಿ ಬಸವನಗುಡಿಯ ತಮ್ಮ ನಿವಾಸದಲ್ಲಿ ವಾಸ್ತವ್ಯ. ಎಚ್.ಡಿ. ರೇವಣ್ಣ ಈಗ ಒಂದ್ ರೀತಿಯಾಗಿ ಕಸರತ್ತನ್ನ ಮಾಡ್ತಿದ್ದಾರೆ. ಒಂದು ಕಡೆ ಮಗ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ರೆ, ಇತ್ತ ಹೆಂಡತಿ ಭವಾನಿ ತಲೆಮರೆಸಿಕೊಂಡಿದ್ದಾರೆ. ಹೀಗಾಗಿ ಮಗ ಹಾಗೂ ಹೆಂಡತಿಗಾಗಿ ಬೇಲ್ಗಾಗಿ ಎಚ್.ಡಿ. ರೇವಣ್ಣ ಪರದಾಡ್ತಿದ್ದಾರೆ. ಅತ್ತ ಮಗ ಇತ್ತ ಹೆಂಡತಿಯನ್ನ ಬಚಾವ್ ಮಾಡಲು ರೇವಣ್ಣ ಕಸರತ್ತನ್ನ ಮಾಡ್ತಿದ್ದಾರೆ. ನಿರಂತರವಾಗಿ ಕಾನೂನು ತಜ್ಞರ ಜೊತೆ ರೇವಣ್ಣ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ರೇವಣ್ಣ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಮೊದಲೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ದು ಸೆಷನ್ ಇದ್ದಾಗ ಮಾತ್ರ ಬೆಂಗಳೂರಲ್ಲಿ ವಾಸ್ತವ್ಯವನ್ನ ಹೂಡ್ತಿದ್ರು. ಆದ್ರೆ ಈಗ ಹೆಂಡತಿ ಹಾಗೂ ಮಗನನ್ನ ಬಚಾವ್ ಮಾಡ್ಲಿಕ್ಕೆ ನಿರಂತರವಾಗಿ ಕಾನೂನು ತಜ್ಞರ ಜೊತೆ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಒಮ್ಮೊಮ್ಮೆ ಪದ್ಮನಾಭ ನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೂ ಕೂಡ ಭೇಟಿಯನ್ನ ನೀಡ್ತಾರೆ. ಉಳಿದ ಸಮಯದಲ್ಲಿ ಬಸವನಗುಡಿಯ ತಮ್ಮ ನಿವಾಸದಲ್ಲಿ ವಾಸ್ತವ್ಯವನ್ನ ಹೂಡ್ತಿದ್ದಾರೆ. ಇತ್ತ ಹೆಂಡತಿ ಅತ್ತ ಮಗ, ಹೀಗಾಗಿ ಇವರೆಲ್ಲರನ್ನ ಕಾನೂನಾತ್ಮಕವಾಗಿ ಅವರನ್ನ ಬಚಾವ್ ಮಾಡಬೇಕೆನ್ನುವಂತ ಉದ್ದೇಶದಿಂದ ಬೆಂಗಳೂರಿನಲ್ಲೇ ರೇವಣ್ಣ ಠಿಕಾಣಿಯನ್ನ ಹೊಡೆದಿದ್ದಾರೆ. ಮಹಿಳೆಯ ಅಪಹರಣ ಕೇಸ್ಗೆ ಸಂಬಂಧಿಸಿದಂತೆ ಭವಾನಿ ರೇವಣ್ಣ ಅವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ವಜಾಗೊಳಿಸಿದೆ. ಮತ್ತೊಂದೆಡೆ ಮಗನನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇತ್ತ ಭವಾನಿ ರೇವಣ್ಣ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡ್ತಿದ್ದಂತೆ ತಲೆಮರೆಸಿಕೊಂಡಿದ್ದಾರೆ. ಹೀಗಾಗಿ ಇವರೆಲ್ಲ ಬಚಾವ್ ಮಾಡ್ಲಿಕ್ಕೆ ಎಚ್.ಡಿ. ರೇವಣ್ಣ ಈಗ ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನ ಹೂಡಿ ಸದಾ ಕಾನೂನು ತಜ್ಞರ ಸಂಪರ್ಕದಲ್ಲಿದ್ದಾರೆ.